ಹಾಯ್ ಫ್ರೆಂಡ್ಸ್, ವೀಕ್ಷಕರೆಲ್ಲರಿಗೂ ಇವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಏತರ್ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ದೊಡ್ಡ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದೇನೆಂದರೆ ಏತರ್ 450S ಅನ್ನೋ ಎಲೆಕ್ಟ್ರಿಕ್ ಸ್ಕೂಟರ್ಗೆ 20,000 ಕಡಿಮೆ ಮಾಡಿದ್ದಾರೆ. ಈಗ ವಿಷಯವೇನೆಂದರೆ ಈ ಏತರ್ ಕಂಪನಿ ಬ್ರ್ಯಾಂಡ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಬ್ರ್ಯಾಂಡ್ ಅಂತ ಹೇಳಬಹುದು. ಈ ಕಂಪನಿಯನ್ನು 10 ವರ್ಷಕ್ಕೂ ಹಿಂದೆನೆ ಆರಂಭಿಸಿದ್ದಾರೆ. ರೀಸೆಂಟ್ ಆಗಿ ಈ ಕಂಪನಿಯು 10ರ ಆನಿವರ್ಸರಿ ಸೆಲೆಬ್ರೇಷನ್ ಮಾಡಿಕೊಂಡಿದೆ. ಈ ಈವೆಂಟ್ ನಲ್ಲಿ ಏತರ್ ಕಂಪನಿ ಏತರ್ 450 ಅಫೆಕ್ಸ್ ಎಂಬ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ರಿವೀಲ್ ಮಾಡಿದ್ದಾರೆ. ಈ ಏತರ್ ಕಂಪನಿಯಲ್ಲಿ ಏತರ್ 450S, ಏತರ್ 450X, ಏತರ್ 450 ಅಫೆಕ್ಸ್ ಅನ್ನೋ 3 ಮಾಡೆಲ್ಸ್ ಗಳಿವೆ. ಬೇಸ್ಡ್ ವೇರಿಯಂಟ್ ಆದ ಏತರ್ 450S ಸಿಂಗಲ್ ಬ್ಯಾಟರಿ ಪ್ಯಾಕ್ ವೇರಿಯಂಟ್ ನಲ್ಲಿ ಅವೈಲೇಬಲ್ ಆಗಿದೆ. ಏತರ್ 450X ನಲ್ಲಿ 2 ಬ್ಯಾಟರಿ ಪ್ಯಾಕ್ ವೇರಿಯಂಟ್ ನಲ್ಲಿ ಅವೈಲೇಬಲ್ ಆಗಿದೆ. ಇದರಲ್ಲಿರುವ ಪ್ಯಾಕ್ ವೇರಿಯಂಟ್ ಗೆ ಹೆಚ್ಚಾಗಿ ಹಣ ಕೊಡಬೇಕು. ಆ ರೀತಿ ಮಾಡಿದರೆ ಅಡಿಷನಲ್ ಟೆಕ್ನಾಲಜಿ ಫೀಚರ್ಸ್ ಅನ್ನು ತೆಗೆದುಕೊಳ್ಳಬಹುದು. ಸೊ ಏತರ್ 450S ನ ಎಕ್ಸ್-ಶೋರೂಮ್ ಕಾಸ್ಟ್ 1,30,000 rupees. ಈ ಕಾಸ್ಟ್ ಅನ್ನೋದು 4 ಮಂತ್ ಬ್ಯಾಕ್ ಇತ್ತು. ಪ್ರಸ್ತುತ ಅದಕ್ಕೆ 20,000 ಕಡಿಮೆ ಮಾಡಿದ್ದಾರೆ. ಕಾರಣವೇನೆಂದರೆ ಉಳಿದ ಕಂಪನಿಗಳ ಜೊತೆ ಪೈಪೋಟಿ ಇರುವುದೇ ಕಾರಣ. ಈ ಏತರ್ ಕಂಪನಿಗೆ ಪೋಟಿಯಾಗಿ ಬಜಾಜ್ ಚೇತಕ್, ಟಿವಿಎಸ್ ಐಕ್ಯೂಬ್ ಅಂಡ್ ಓಲಾ ಈ ಕಂಪನಿಗಳು ಮಾತ್ರ ಮಂತ್ಲಿ ಸೇಲ್ಸ್ ರಿಪೋರ್ಟ್ ನಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ಓಲಾ, ಸೆಕೆಂಡ್ ಪ್ಲೇಸ್ ನಲ್ಲಿ ಟಿವಿಎಸ್, ಥರ್ಡ್ ಅಂಡ್ ಫೋರ್ತ್ ಪ್ಲೇಸ್ ನಲ್ಲಿ ಬಜಾಜ್ ಅಂಡ್ ಏತರ್ ಇದೆ. ಆದರೆ ಕಳೆದ 3 ತಿಂಗಳಿಂದ ಏತರ್ ಥರ್ಡ್ ಪ್ಲೇಸ್ ನಲ್ಲಿ ಇರುತ್ತಿತ್ತು. ಈಗ ಬಜಾಜ್ ಥರ್ಡ್ ಪ್ಲೇಸ್ ನಲ್ಲಿ ಬಂದಿದೆ. ಇದಕ್ಕೆ ಕಾರಣವೇನೆಂದರೆ ಬೆಲೆ. ಅದೇನೆಂದರೆ ಬಜಾಜ್ 1.1 lakh ಸೆಗ್ಮೆಂಟ್ ನಲ್ಲಿ ಇರುವುದೇ ಕಾರಣ. ಸೊ ಅದಕ್ಕೋಸ್ಕರನೇ ಏತರ್ ಕಂಪನಿ ಆರಂಭಿಕ ಬೆಲೆ 1.3 lakh ಅನ್ನೋದು ಇರುವುದರಿಂದ 20,000 rupees ಕಡಿಮೆ ಮಾಡಿದ್ದಾರೆ. ಈಗಿಂದ ಏತರ್ ವಾಹನಗಳ ಕಾಸ್ಟ್ 1,10,000 rupees. ಸೊ ಈ ಆಫರ್ ಅನ್ನೋದು ಎಲ್ಲಿವರೆಗೆ ಇರುತ್ತದೆ ಅಂತ ಹೇಳಕ್ಕಾಗಲ್ಲ. ಓಲಾ S1 ಏರ್, ಟಿವಿಎಸ್ ಐಕ್ಯೂಬ್, ಬಜಾಜ್ ಚೇತಕ್ ಅರ್ಬನ್ ವಾಹನಗಳನ್ನು ಈಗಿಂದ ಏತರ್ ಅವರು ಪೈಪೋಟಿ ಮಾಡಬಹುದು. ಈ ಟಾಪ್ 4 ಕಂಪನಿಗಳು ಬೃಹತ್ ಪೈಪೋಟಿನಲ್ಲಿ ಇರುತ್ತವೆ ಅಂತ ಹೇಳಬಹುದು. ಸೊ ಫ್ರೆಂಡ್ಸ್, ಇವೇ ಏತರ್ ಅವರು ಕೊಟ್ಟ ದೊಡ್ಡ ಅಪ್ಡೇಟ್ಸ್. ಈ ಅಪ್ಡೇಟ್ಸ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.